ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೊಟ್ಟೆ ಉದ್ಯಮದ ಮೇಲೆ ಯುದ್ಧದ ಕಾರ್ಮೋಡ ಬಿದ್ದಿದೆ. ಗಲ್ಫ್ ರಾಷ್ಟ್ರಗಳಿಗೆ ಮೊಟ್ಟೆಗಳು ರಫ್ತಾಗದೆ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ನಿರೀಕ್ಷಿತ ಪ್ರಮಾಣದಲ್ಲಿ ವಿದೇಶಗಳಿಗೆ ಮೊಟ್ಟೆಗಳು ರಫ್ತಾಗ್ತಾ ಇಲ್ಲ. ಬೇಸಿಗೆ ಆರಂಭದ ಹಿನ್ನೆಲೆ ಡಲ್ ಹೊಡೆದಿದೆ ಮೊಟ್ಟೆ ಉದ್ಯಮ. ನಗರದಲ್ಲಿ 2 ರಿಂದ 4 ರೂಪಾಯಿ ಅಂದರೆ 3 ರಿಂದ 4 ರೂಪಾಯಿಗೆ ಮೊಟ್ಟೆ ಮಾರಾಟ ಆಗ್ತಾ ಇರೋದು. ಮೊಟ್ಟೆ ದರದಲ್ಲಿ ಭಾರಿ ಕುಸಿತ ಆಗಿರೋದು ಉದ್ಯಮಿಗಳ ಆತಂಕಕ್ಕೆ ಕಾರಣ ಆಗಿದೆ. ಮೊಟ್ಟೆ ದರ ಕಳೆದ 2 ತಿಂಗಳ ಹಿಂದೆ ಏರಿಕೆಯಾಗಿತ್ತು. ಅದಾದ ನಂತರ ಯುದ್ಧ ಶುರುವಾಯಿತು. ರಫ್ತು ಆಗದೇ ಇರೋದ್ರಿಂದ ಇದೀಗ ಮೊಟ್ಟೆ ದರ ಭಾರಿ ಕುಸಿತ ಆಗಿದ್ದು ಇದೀಗ ಉದ್ಯಮಿಗಳು ಆತಂಕವನ್ನು ಎದುರಿಸ್ತಾ ಇದ್ದಾರೆ. ಮೊಟ್ಟೆ ದರದಲ್ಲಿ ಭಾರಿ ಕುಸಿತ ಆಗಿದೆ. ಉದ್ಯಮಿಗಳಿಗೆ ಇದೀಗ ಆತಂಕ ಎದುರಾಗಿದೆ. ಈ ಬಗ್ಗೆ ಉದ್ಯಮಿಯಾಗಿರುವಂತಹ ಸುರೇಶ್ ರಾಜ್ ಅವರು ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಅವರ ಜೊತೆ ಮಾತನಾಡಿದ್ದಾರೆ. ಏನು ಹೇಳಿದ್ರು ಬನ್ನಿ ನೋಡೋಣ. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಎಷ್ಟಾಗ್ತಿದೆ ಅಂದರೆ ಈಗಾಗಲೇ ಕರ್ನಾಟಕಕ್ಕೆ ಬಹಳಷ್ಟು ಬಿಸಿ ಮುಟ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಉದ್ಯಮಕ್ಕೆ ಬಹಳಷ್ಟು ಹೊಡೆತ ಬೀಳ್ತಾ ಇದೆ. ಈಗಾಗಲೇ ಕೋವಿಡ್ನ ಪರಿಸ್ಥಿತಿ ಮತ್ತೆ ಉಲ್ಬಣ ಆಗುತ್ತಾ ಅನ್ನೋ ಹೆದರಿಕೆ ಕೂಡ ಈಗಾಗಲೇ ಸೃಷ್ಟಿಯಾಗಿರುವಂಥದ್ದು. ಯಾಕಂದರೆ ಬಹುತೇಕ ಮಂದಿ ವರ್ಕ್ ಫ್ರಮ್ ಹೋಮ್ ಕೇಳ್ತಾ ಇದ್ದಾರೆ. ಯಾಕಂದರೆ ಒಂದು ಕಡೆ ಗ್ಯಾಸ್ನ ಬಿಕ್ಕಟ್ಟು ಸಮಸ್ಯೆ ಹೆಚ್ಚಾಗ್ತಿದೆ. ಹೋಟೆಲ್ ಉದ್ಯಮ ಅಂತೂ ಸಂಪೂರ್ಣವಾಗಿ 50% ಅಷ್ಟು ಸ್ಥಗಿತ ಮಾಡಿದ್ದಾರೆ. PGಗಳಲ್ಲಿ ಅಡುಗೆ ಮಾಡ್ತಾ ಇಲ್ಲ. ಉದ್ಯಮ ಅಂತೂ ಕೇಳೋದೇ ಬೇಡ. ನಮ್ಮ ಜೊತೆ ಮಾತಾಡೋದಕ್ಕೆ ಉದ್ಯಮಿ ಸುರೇಶ್ ರಾಜ್ ಸರ್ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡುವ. ಸರ್, ಈಗಾಗಲೇ ಬಿಕ್ಕಟ್ಟಿನ ಪರಿಸ್ಥಿತಿ ಎಷ್ಟು ಉಲ್ಬಣ ಆಗ್ತಾ ಇದ್ರೆ, ಎಲ್ಲೋ ಒಂದ್ ಕಡೆ ಕೋವಿಡ್ನ ಪರಿಸ್ಥಿತಿ, ಯಾಕಂದ್ರೆ ವರ್ಕ್ ಫ್ರಮ್ ಹೋಮ್ ಕೇಳ್ತಾ ಇದ್ದಾರೆ ಎಲ್ಲ ಕಂಪನೀಸ್ನ ಎಂಪ್ಲಾಯೀಸ್ಗಳು, ಎಲ್ಲೋ ಒಂದ್ ಕಡೆ ಕೋವಿಡ್ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತಿದೆ. ಯಾಕಂದ್ರೆ ನಿಮಗೆ ಕೂಡ ಎಫೆಕ್ಟ್ ಆಗಿರುವಂಥದ್ದು. ಈಗ ಕೋಳಿ ಫಾರ್ಮ್ ಆಗಿರ್ಬೋದು, ಉದ್ಯಮ ಸಂಪೂರ್ಣವಾಗಿ ರಫ್ತಾಗೋದು ಈಗಾಗಲೇ ಸ್ಟಾಪ್ ಆಗಿದೆ. ಈಗಾಗಲೇ 8 ರೂಪಾಯಿ ಇದ್ದಂತಹ ಮೊಟ್ಟೆ 3-5 ರೂಪಾಯಿಗೆ ಇಳಿದಿದೆ. ಎಷ್ಟು ನಿಮಗೆ ಸಮಸ್ಯೆ ಆಗ್ತಾ ಇದೆ ಸರ್? ಮೇಡಮ್, ಈಗ ಬಂದು ಬಿಸ್ನೆಸ್ನಲ್ಲಂತೂ ಎಲ್ಲ ಥರ ಬಿಸ್ನೆಸ್ಸಲ್ಲೂ ಲಾಸ್ ಆಗುತ್ತೆ. ನನ್ನ ಬಿಸ್ನೆಸ್ಸಲ್ಲಂತೂ ಬಂದು ಏನಾಗಿದೆ, ಮೊಟ್ಟೆ ಬಂದ್ಬಿಟ್ಟು ಕೋಳಿ ಇಟ್ಟಿದ್ದು ಇಮ್ಮಿಡಿಯೇಟಾಗಿ ವಿತಿನ್ ಅ ವೀಕ್ನಲ್ಲಿ ನಾವು ಅದನ್ನ ಸೇಲ್ ಮಾಡಿಬಿಡ್ಬೇಕು. ಅದು ಕನ್ಸ್ಯೂಮ್ ಆಗಬೇಕು. ಇಲ್ಲಾಂದರೆ ಅದು ಕೆಟ್ಟೋಗುತ್ತೆ, ಬಿಸಾಕಬೇಕಾಗತ್ತೆ. ಈಗ ನಮ್ಗೆ 8 ರೂಪಾಯಿ ಇತ್ತು, ಯಾವುದೇ ಪರಿಸ್ಥಿತಿನಲ್ಲ ಅದು ಸೇಲ್ ಆಗಿಬಿಡ್ಬೇಕು ವಿತಿನ್ 7 ಡೇಸ್ ಒಳಗಡೆ. ಇಲ್ಲಾಂದರೆ ನಮ್ಗೆ 100% ಲಾಸ್ ಆಗುತ್ತೆ. ಈಗ 50% ಬಂದುಬಿಟ್ಟಿದೆ. 8 ರೂಪಾಯಿ ಇರೋದು ಈಗ 4 ರೂಪಾಯಿಗೆ ಬಂದಿದೆ. ಏನಾಗಿದೆ ಅಂದರೆ ಸುಮಾರು ಲಾಸ್ ಆಗ್ತಾಯಿದೆ. ಯಾಕೆ ಲಾಸ್ ಆಗ್ತಾಯಿದೆ ಅಂದರೆ ಇಡೀ ವರ್ಲ್ಡ್ನಲ್ಲಿ, ಇಡೀ ಪ್ರಪಂಚದಲ್ಲಿ ಈಗ 12 ಕಂಟ್ರಿನಲ್ಲಿ ವಾರ್ ಆಗ್ತಾಯಿದೆ. 12 ಕಂಟ್ರಿನಲ್ಲಿ ವಾರ್ ಆಗ್ತಾಯಿದೆ. ಕೋಟ್ಯಾಂತರ ಜನರು ಮೊಟ್ಟೆ ತಿನ್ನೋದು ಇವಾಗ ತಿನ್ನೋಕ್ಕಾಗ್ತಾಯಿಲ್ಲ. ಅವ್ರ ಜೀವ ಉಳಿಸ್ಕೊಳ್ಳೋದೇ ತುಂಬ ದೊಡ್ಡ ಒಂದು ಚಾಲೆಂಜ್ ಆಗಿದೆ ಅಲ್ಲಿರೋಂಥ ಕಂಟ್ರಿನಲ್ಲಿರೋಂಥ ಜನರಿಗೆ. ಈಗ ನಮಗಂತೂ ಇಲ್ಲಿ ಆಗ್ತಾಯಿದೆ. ಇಲ್ಲೂ ಏನಾನ ಹೆಚ್ಚು ಕಮ್ಮಿ ಆಗಿಬಿಟ್ರೆ, ಇಡೀ ವರ್ಲ್ಡ್ ವಾರ್ ಏನಾನ ಆಗಿಬಿಟ್ರೆ, ಕೊರೋನಾಗಿಂದ ದೊಡ್ಡದಾಗಿ ಜನರು ಫೇಸ್ ಮಾಡಬೇಕಾಗತ್ತೆ. ಬರೀ ಕೋಳಿ ಮೊಟ್ಟೆ ಮಾತ್ರ ಅಲ್ಲ, ತಿನ್ನೋಕ್ಕೆ ಅಕ್ಕಿ ಸಿಗೋದು ತುಂಬ ಕಷ್ಟ ಆಗಿಬಿಡುತ್ತೆ. ಇವಾಗಿನ ದಿವಸ ಬಂದ್ಬಿಟ್ಟು ಗ್ಯಾಸು, ಪೆಟ್ರೋಲೆಲ್ಲ ಒಂದು ಸ್ವಲ್ಪ ಎಫೆಕ್ಟ್ ಆಗ್ತಾಯಿದೆ. ಎಲ್ಲೋ ಒಂದು ಕಡೆ ಬಂದ್ಬಿಟ್ಟು ಅದು ಏನಾನ ಈಗಲೇ ಇಡೀ ಕಂಟ್ರಿನಲ್ಲಿರೋಂಥ ಪ್ರಧಾನಮಂತ್ರಿಗಳು ಅಥವಾ ಪ್ರೆಸಿಡೆಂಟ್ಗಳು ಏನು ಮುಖ್ಯಸ್ಥರುಗಳು ಇರ್ತಾರೋ ಕೂತ್ಕೊಂಡು ಮಾತಾಡಿ ಈ ವಾರ್ಗಿರೆಲ್ಲ ನಿಲ್ಲಿಸ್ಕೊಂಡ್ರೆ ಇಡೀ ಜಗತ್ತಿನಲ್ಲಿರೋ ಜನರು ಸುಖವಾಗಿರ್ತಾರೆ. ಇಲ್ಲ, ಇದು ಇವತ್ತು 12 ಕಂಟ್ರಿ ಆಗಿರೋದು, ನಾಳೆ ದಿವಸ 50 ಕಂಟ್ರಿ, 100 ಕಂಟ್ರಿ, 200 ಕಂಟ್ರಿ ಏನೋ ಆಗಿಬಿಟ್ರೆ, ವರ್ಲ್ಡ್ ವಾರ ಏನಾನ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ಮೇಡಮ್. ಓಕೆ ಸರ್, ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಬೇಕು ಸರ್. ಪ್ರತಿಯೊಬ್ಬರು ಕೂಡ ತಮ್ಮ ಬಿಸ್ನೆಸ್ಸು ಮುಂದುವರಿಲಿ ಅಂತ ಅಂದರೆ ಯೋಚನೆ ಮಾಡ್ತಾರೆ. ಬಟ್ ನೀವು ಅಲ್ಲಿರುವಂತಹ ಜನಸಾಮಾನ್ಯರು ಒಳ್ಳೆಯದಾಗಿದ್ದರೆ ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗುತ್ತೆ ಅಂತ ನಿಮ್ಮ ಒಂದು ಯೋಚನೆ ಆಗಿದೆ. ಎಸ್, ನಿಜಕ್ಕೂ ಕೂಡ. ಯಾಕಂದರೆ ಈಗಾಗಲೇ ಕರ್ನಾಟಕದಲ್ಲಿ ಬಹಳಷ್ಟು ಉದ್ಯಮಕ್ಕೆ ಹೊಡೆತ ಬಿದ್ದಿರುವಂಥದ್ದು. ಯಾಕಂದರೆ ನಾವು ಪ್ರತಿನಿತ್ಯ ಒಂದು ನ್ಯೂಸ್ ಮಾಡ್ತೀವಿ. ಈ ಸಂದರ್ಭದಲ್ಲಿ ಗ್ಯಾಸ್ನ ಸಮಸ್ಯೆ ಎಲ್ಲ ಕಡೆ ಇರುವಂಥದ್ದು. ಈಗಾಗಲೇ ಉದ್ಯಮಕ್ಕಂತೂ ಬಹಳಷ್ಟು ನಷ್ಟ ಉಂಟಾಗಿದೆ. ಆದರೂ ಕೂಡ ಅಲ್ಲಿನ ಜನತೆ ಸೇಫ್ ಆಗಿರಬೇಕು. ನಮ್ಮ ಬಿಸ್ನೆಸ್ ನಷ್ಟದಲ್ಲಿದೆ, ಆದರೆ ಯುದ್ಧ ಆದಷ್ಟು ಬೇಗ ನಿಲ್ಲಬೇಕು ಅನ್ನೋದು ಸುರೇಶ್ ರಾಜ್ ಅವರ ಮಾತಾಗಿತ್ತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.